ಜನ್ಮದಿವಸದ ನೆನಪಿಗಾಗಿ ಮಾಡುವಂತಹ ಈ ಕಾರ್ಯಕ್ರಮ. ವಿವೇಕಾನಂದರು ಏನು ಹೇಳಿದರು ಅಂತ ಹೇಳಿದರೆ, ಒಂದು ದೇಶ ಕಟ್ಟುವ ವ್ಯವಸ್ಥೆಯ ಕೆಲಸ, ಇನ್ನೊಂದು ದೀನ ದಲಿತರ ವ್ಯವಸ್ಥೆಯ ಕೆಲಸ. ನಾನು ಇವತ್ತು ತುಂಬು ಹೃದಯದಿಂದ ಇದರ ಸಂಘಟಕರಿಗೆ ನನ್ನ ಮತ್ತು ನಮ್ಮೆಲ್ಲರ ಅಂತ ಒಂದು ಕಾರ್ಯಕ್ರಮ, ದೀನ ದಲಿತರ ಕಾರ್ಯಕ್ರಮ ಏನು ವಿವೇಕಾನಂದರು ಹೇಳಿದ್ರು, ಅದನ್ನು ನನಗನ್ನಿಸ್ತಾ ಇದೆ ನೀವು ಮಾಡಿ ಇಲ್ಲಿ ತೋರಿಸಿದಿರಿ. ಇನ್ನು ಎರಡನೇ ವಿಷಯ, ದೇಶ ಕಟ್ಟುವ ವಿಷಯ, ಅದು ಡಾಕ್ಟರ್ ಪ್ರಭಾಕರ್ ಭಟ್ರು ಮತ್ತು ಚಕ್ರವರ್ತಿ ಸೂಲಿಬೆಲೆಯವರು ಇದಕ್ಕೆ ಹೇಳಿಕಿದ್ದಾರೆ. ಈ ಎರಡೂ ಕಾರ್ಯಕ್ರಮವನ್ನು ನೀವೊಂದು ಮಾಡಿ ಒಂದು ಆದರ್ಶಪ್ರಾಯರಾಗಿದ್ರಿ. ನಿಮ್ಗೆಲ್ಲ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ, ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದೀರಿ. ನಾನು ನಿಮ್ಗೆಲ್ಲ ಮಗದೊಮ್ಮೆ ನನ್ನ ಹೃದಯದಾಳದ ಒಂದು ಕೃತಜ್ಞತೆ ಸಲ್ಲಿಸ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು. ಉದ್ಯಮಿಗಳಂತ ಶ್ರೀ ಡಿ ರಘುನಾಥ ಸೋಮಯಾಜಿ ಅವರಿಗೆ ಈ ಒಂದು ಜಯಂತ್ಯುತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿ ನಮಗೆ ಸ್ಫೂರ್ತಿಯನ್ನು ತುಂಬಿದ್ದೀರಿ. ಸಭೆಯಲ್ಲಿ ಶುಭಾಶಂಸನೆಯನ್ನು ನೀಡಿದ್ದೀರಿ. ತಮಗೆ ನಮ್ಮ ಹೃತ್ಪೂರ್ವಕವಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಒಂದು ಸಮಾರಂಭದಲ್ಲಿ ಪ್ರಧಾನ ಅತಿಥಿಗಳು ದಕ್ಷಿಣ ಮಧ್ಯ ಕ್ಷೇತ್ರೀಯ ಸಂಪರ್ಕ ಪ್ರಮುಖ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶ್ರೀರಾಮ ವಿದ್ಯಾ ಕೇಂದ್ರದ ಪ್ರಗತಿಯ ರೂವಾರಿಗಳಾದಂತ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ಸಮಾರೋಪ ಸಂದೇಶವನ್ನು ನೀಡುವಂತೆ ವಿನಂತಿಸಿಕೊಳ್ತಾ ಇದ್ದೇನೆ. ರಾಮ್, ಈ ಸಮಾರಂಭದ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರೇ, ಶ್ರದ್ಧೆಯ ಮಾತಾ ಭಗಿನಿಯರೇ, ಎಲ್ಲ ಆತ್ಮೀಯ ದೇಶಭಕ್ತ ಬಂಧುಗಳೇ, ವಿವೇಕಾನಂದರ 150ನೇ ಜಯಂತಿ ಉತ್ಸವ, ಇದನ್ನು ಆಚರಣೆ ಮಾಡುವಂಥದ್ರ ಮುಖಾಂತರ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ನಮಗೆ ಗೌರವ, ನಮಗೆ ಪುಣ್ಯ ಸಿಗ್ತಾ ಇದೆ. ವಿವೇಕಾನಂದರು 150 ವರ್ಷಗಳಿಂದ ಅವರ ಜೀವನವನ್ನು ಹೇಗೆ ನಡೆಸಿದರು, ಇದೊಂದು ಅದ್ಭುತ. ಇದು ಅವರು ಹುಟ್ಟಿದಂಥ ಸಂದರ್ಭ ನಾವು ಗುಲಾಮಗಿರಿಯಲ್ಲಿದ್ದೆವು. ಆಗ ಒಬ್ಬ ವಕೀಲ ವಿಶ್ವನಾಥ ದತ್ತ ಅವರಿಗೆ ಮಗನಾಗಿ ನರೇಂದ್ರ ಹುಟ್ಟಿದ. ಅವನು ಹುಟ್ಟಬೇಕಾದರೆ ಹಾಗೆ ಹೀಗೆ ಹುಟ್ಟಲಿಲ್ಲ. ನನ್ನೊಬ್ಬ ಮಿತ್ರರು ಹೇಳಿದರು, ಭುವನೇಶ್ವರಿ ದೇವಿ ಶಿವನ ತಪಸ್ಸು ಮಾಡಿದ್ಲು ಅಂತ. ಶಿವನ ತಪಸ್ಸು ಮಾಡಿ ಹುಟ್ಟಿದಂಥ ಒಂದು ಜೀವ ಅದು. ಅದಕ್ಕೆ ಅವರು ಹೇಳ್ತಾ ಹೋದರು, ಇವತ್ತು ಅನೇಕ ಜನ ಗೊತ್ತಿಲ್ಲದೆ ಹುಟ್ಟಿಬಿಡ್ತಾರೆ ಅಂತ. ಹಾಗೆ ಹುಟ್ಟಿದಲ್ಲ ವಿವೇಕಾನಂದರು, ದೇವರ ಒಂದು ಅಂಶವಾಗಿ ಹುಟ್ಟಿರುವಂಥದ್ದು. ದೇವರ ಇನ್ನೊಂದು ಅಂಶದ ಜೊತೆಯಲ್ಲೇ ಸೇರಿಬಿಟ್ರು. ರಾಮಕೃಷ್ಣ ಪರಮಹಂಸರನ್ನು ಉಳಿದವರೆಲ್ಲ ಹುಚ್ಚ ಅಂತಂತ ಇದ್ರು. ಅವರು ದೇವರ ಇನ್ನೊಂದು ಅಂಶ ಅದು. ಅದರ ಜೊತೆಯಲ್ಲಿ ಬೆರೆತು ತನ್ನ ಜೀವನದ ಉದ್ದೇಶ ಏನಿದೆ ಅದರ ಕಡೆಗೆ ಅವರು ನಡೆದವರು. ಶಿಕಾಗೋಕ್ಕೆ ಹೋಗಿರುವಂಥದ್ದು ರಾಮಕೃಷ್ಣ ಪರಮಹಂಸರ ಭಾವನೆಗೆ ಅನುಗುಣವಾಗಿ. ಈ ದೇಶದ ಚಿತ್ರ ಏನಿತ್ತು, ಒಂದು ಕಡೆಯಲ್ಲಿ ಆಧ್ಯಾತ್ಮದ ಉನ್ನತವಾದಂಥ ಹಂತಕ್ಕೆ ತಲುಪಿರುವಂಥ ಒಂದು ದೃಶ್ಯ, ಇನ್ನೊಂದು ಕಡೆಯಲ್ಲಿ ದೀನರು, ದುಃಖಿತರು, ಕಷ್ಟದಲ್ಲಿರುವಂಥವರು, ರೋಗಿಗಳು, ಇಂಥ ಒಂದು ದೃಶ್ಯ. ಅವರು 1962 ಡಿಸೆಂಬರ್ 25, 26, 27ರಲ್ಲಿ ಕನ್ಯಾಕುಮಾರಿಯ ಬಂಡೆ ಮೇಲೆ ಕೂತು ಭಾರತವನ್ನು ನೋಡ್ತಾ ನೋಡ್ತಾ ಈ ಭಾರತದ ಬಗ್ಗೆ ಇವತ್ತು ವಿದೇಶಗಳಲ್ಲಿ ಏನೇನು ಭಾವನೆಗಳಿದೆ ಅದನ್ನು ಪೂರ್ತಿಯಾಗಿ ಬದಲು ಮಾಡಬೇಕು, ಇಲ್ಲಿದ್ದಂಥ ಎಲ್ಲ ಜನರನ್ನು ಅತ್ಯಂತ ಉನ್ನತವಾದಂಥ ಸ್ಥಾನಕ್ಕೆ ಏರಿಸಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಅವರು ಶಿಕಾಗೋಕ್ಕೆ ಹೋಗಿರುವಂಥದ್ದು. ಶಿಕಾಗೋದ ಭಾರಿ ಭಾರಿ ಪಂಡಿತರ ಸುಮಾರು 7,000 ಜನ ಸೇರಿರುವಂಥ ಆ ಸಭೆಯಲ್ಲಿ, ಅದರಲ್ಲಿ ಮುಸಲ್ಮಾನ್ ಪಂಡಿತರಿದ್ದರು, ಕ್ರಿಶ್ಚಿಯನ್ ಪಂಡಿತರಿದ್ದರು, ಅಲ್ಲಿ ಯಹೂದಿಗಳಿದ್ದರು, ಪಾರ್ಸಿಗಳಿದ್ದರು. ಅಂತ ಎಲ್ಲ ಪಂಡಿತರ ಎದುರಿನಲ್ಲಿ ಇವರು ಹೇಳಿದ್ದು 5 ಶಬ್ದ ಮಾತ್ರ.
ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ. ಅಲ್ಲಿ 7,000 ಜನ ಎದ್ದು ನಿಂತು ಕರೆದಾಟ ಮಾಡಿದರು. ಇವರಿಗೆ ಪ್ರಾರಂಭದಲ್ಲಿ ಯಾಕೆ ಅಂತ ಗೊತ್ತಾಗಲಿಲ್ಲ. ಯಾಕೆಂದ್ರೆ ಅದು ನಮ್ಮ ಭಾರತದ ಹಳ್ಳಿ ಮೂಲೆಗಳಲ್ಲಿ ಕೂಡ ಈ ಶಬ್ದ ಭಾರಿ ಸರ್ವಸಾಮಾನ್ಯ. ಆದರೆ ಅವರಿಗೆ ಒಂದು ಅದ್ಭುತ ಅಂತ ಅನಿಸ್ಬಿಟ್ಟಿತು. ಯಾಕೆ ಅದ್ಭುತ ಅಂತ ಹೇಳಿದ್ದನ್ನು ಅವರು ಮುಂದೆ ವಿವರಿಸಿದ್ರು. ಯಾಕೆ ನಿಮಗೆ ಅದು ಅದ್ಭುತ ಅಂತ ಅನಿಸಿತು ಅಂತ ಕೇಳಿದರೆ, ನೀವೆಲ್ಲರೂ ನಿಮ್ಮ ದೇವರು, ನಿಮ್ಮ ಮತ, ನಿಮ್ಮ ಪುಸ್ತಕ, ನಿಮ್ಮ ಪದ್ಧತಿ ಮಾತ್ರ ಶ್ರೇಷ್ಠ, ಉಳಿದೆಲ್ಲವೂ ಕೆಟ್ಟದು ಅಂತ ಹೇಳಿ ಅವರ ಮೇಲೆ ಆಕ್ರಮಣ ಮಾಡಿದ್ರಿ. ನೀವು ಅವರ ಮೇಲೆ ಅನ್ಯಾಯ ಮಾಡಿದಿರಿ, ಹತ್ಯೆಗಳನ್ನು ಮಾಡಿದಿರಿ. ಅಕಸ್ಮಾತ್ ನೀವೇನಾರು ಅದನ್ನು ಮಾಡದೇ ಇರ್ತಿದ್ರೆ ಜಗತ್ತಿವತ್ತು ಬಹಳಷ್ಟು ಮುಂದಕ್ಕೆ ಹೋಗ್ತಾ ಇತ್ತು. ಇದನ್ನು ಅವರ ಎದುರೇ ಹೇಳಿದಂತ ಒಬ್ಬ ಧೈರ್ಯವಂತ ವೀರ ಸನ್ಯಾಸಿಯವರು. ನಮಗೆಲ್ಲರಿಗೂ ಗೊತ್ತಿದೆ, ಜಗತ್ತಿನಲ್ಲಿ ಒಬ್ಬನೇ ದೇವರು, ಎರಡು ಪ್ರಶ್ನೆ ಏನಿಲ್ಲ. ಆದರೆ ಜಗತ್ತಿನ ಆ ದೇವರು ಯಾರಿದ್ದಾರೆ, ಆ ದೇವರ ಅಂಶಗಳು ನಾವೆಲ್ಲವು. ಯಾವ ಜಾತಿ ಇರಲಿ, ಯಾವ ಮತ ಇರಲಿ, ಯಾವ ಪ್ರದೇಶ ಇರಲಿ, ಯಾವ ದೇಶ ಇರಲಿ, ನಾವೆಲ್ಲರೂ ಆ ದೇವರ ಮಕ್ಕಳು ಅಂತ ಹೇಳುವಂತ ಹಿಂದುತ್ವದ ಭಾವನೆ ಏನಿದೆ ಅದನ್ನು ಜಾಗೃತಗೊಳಿಸಿದವರು ಸ್ವಾಮಿ ವಿವೇಕಾನಂದರು. ಅವರು ಬರೀ ಅಧ್ಯಾತ್ಮ ಅಂದರೆ ಯಾವುದೋ ತಪಸ್ಸು ಮಾಡಿ ಹಿಮಾಲಯದಲ್ಲೋ ಇನ್ನೊಂದು ಬೆಟ್ಟದಲ್ಲೋ ಕೂತ್ಕೊಂಡು ತಪಸ್ಸು ಮಾಡೋದಂತ ಅನೇಕ ಜನರ ಹಾಗೆ ಅವರು ಇರಲಿಲ್ಲ. ಅವರು ಜನರ ಮಧ್ಯದಲ್ಲಿದ್ದರು. ಅವರು ಯಾರು ತಪಸ್ವಿ, ಯಾರು ಸಂತ ಅಂತ ಕೇಳಿದರೆ, ಯಾರು ಪರಿವರಾಜಕ ಅಂತ ಕೇಳಿದರೆ, ಜನಗಳ ಮಧ್ಯದಲ್ಲಿದ್ದು ಜನಗಳ ಕಷ್ಟ ಸುಖಕ್ಕೆ ಭಾಗಿಯಾಗಿ ಅವರಿಗೆ ಸಾಂತ್ವನ ಹೇಳುವಂತ, ಸಹಕರಿಸುವಂತ ವ್ಯಕ್ತಿ ಅವನು ಸಂತ. ತನ್ನ ಸ್ವಂತ ಸುಖವನ್ನು ಯೋಚನೆ ಮಾಡಿದಂಥವನು. ಆ ರೀತಿ ಅವರ 39 ವರ್ಷದ ಬಾಳಿಗುರು ದೇವಸ್ಥಾನದಲ್ಲಿ ಇನ್ನೂ ಲೆಕ್ಕ ಮಾಡಲಿಕ್ಕೆ ಆಗದಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಚಿನ್ನ ಇದೆ. ನಾನು ಅದಕ್ಕೆ 77,000 ಟನ್ ಚಿನ್ನ ಇದೆ ನಮ್ಮ ಹತ್ರ. ಜಗತ್ತಿನ ಇನ್ನೊಂದು ದೇಶದಲ್ಲಿ ಉಂಟ. ಸಂಪತ್ತಿನಲ್ಲಿ ನಾವು ಕಡಿಮೆ ಇದ್ದೇವಾ? ಯಾವುದರಲ್ಲಿ ಕಡಿಮೆ ಇದೆ? ನಾವು ಯಾವುದರಲ್ಲಿ ಕಡಿಮೆ ಇಲ್ಲ. ಆದರೆ ನಮ್ಮ ದೇಶದ ಬಗ್ಗೆ ತಿಳ್ಕೊಳ್ಳುವಂಥ ದೃಷ್ಟಿಕೋನ ಮಾತ್ರ ಅದರಲ್ಲಿ ಕಡಿಮೆ ಇದೆ. ಅದಕ್ಕೆ ಮಲಗಿ ನಿದ್ರಿಸುತ್ತಿದ್ದರೆ ನಾವು ಮಲಗಿ ನಿದ್ರಿಸ್ತಾ ಇದ್ದೇವೆ. ನಾವು ಅದಕ್ಕೋಸ್ಕರ ವಿವೇಕಾನಂದರು ಹೇಳಿ ಎದ್ದೇಳಿ, ಇಂಥ ಒಂದು ಪರಮ ಶ್ರೇಷ್ಠವಾದಂಥ ಒಂದು ಪರಂಪರೆಯಲ್ಲಿ ನೀವು ಬಂದಿದ್ದೀರಾ. ಜಗತ್ತಿನ ಜನಕ್ಕೆ ಎಲ್ಲ ಸುಖವನ್ನು ಕೊಡುವಂತ ಒಂದು ದೇಶದಲ್ಲಿ ನೀವು ಹುಟ್ಟಿದ್ದೀರಾ. ಅದಕ್ಕೋಸ್ಕರ ಎದ್ದು ಬನ್ನಿ, ನೀವು ಅದಕ್ಕೋಸ್ಕರ ಎದ್ದು ನಿಲ್ಲಿ. ನೀವು ಈ ಭಾವನೆಯನ್ನು ಜಾಗೃತ ಮಾಡಿದಂಥ ವಿವೇಕಾನಂದರು ಯಾರಿದ್ದಾರೆ, ಅವರನ್ನು ಮತ್ತೆ 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 ನಾವು ನೆನಪಿಸುವಂಥ ಅವಶ್ಯಕತೆ ಇದೆ. ಆ ಹಿನ್ನೆಲೆಯಿಂದ ಇವತ್ತು ನಾವು ಶಂಭೂರು, ನರಿಕೊಮ್ಮ ಮತ್ತು ಪಾಣೆಮಂಗಳೂರು ಗ್ರಾಮದ ನಾವೆಲ್ಲ ಬಂಧುಗಳು ಇವತ್ತು ಒಟ್ಟು ಸೇರಿದ್ದೇವೆ. ನಾವು ಒಂದು 10 ನಿಮಿಷದೊಳಗೆ ಮತ್ತೊಮ್ಮೆ ಜನ ಜಾಗೃತಿ ಮಾಡುವಂಥ ಭಾವನೆಯನ್ನು ಉತ್ತುಂಗ ಶಿಖರಕ್ಕೆ ಇರಿಸುವಂಥ ಜಾಗೋ ಭಾರತ್ ಕಾರ್ಯಕ್ರಮ ಚಕ್ರವರ್ತಿ ಸೂಲಿಬೆಲೆಯವರಿಂದ ನಡೀಲಿಕ್ಕಿದೆ. ಅವರ ಭಾಷಣ ಕೇಳಿ, ಅವರ ಜಾಗೋ ಭಾರತ್ ಕೇಳಿ ಭಾರಿ ಎಡ್ಡೆ ಆತನ ಮಾರ್ಯಾರೆ, ಭಾರಿ ಎಡ್ಡೆ ಅಂತ ಹೇಳಿ ರಾತ್ರಿ ಹೋಗಿ ಮಲಗಬೇಡಿ. ರಾತ್ರಿ ಇವತ್ತು ನಿದ್ರೆ ಮಾಡಬೇಡಿ. ಇವತ್ತು ಮತ್ತೆ ಚಕ್ರವರ್ತಿ ಸೂಲಿಬೆಲೆಯವರು ಏನು ಹೇಳಿದ್ದಾರೆ, ಇದನ್ನು ಜಾಗೃತಿ ಮಾಡುವುದು ಹೇಗೆ? ಇವತ್ತು ನಿದ್ರೆ ಮಾಡಬೇಡಿ, ಖಂಡಿತ ಮಾಡಬೇಡಿ. ನನ್ನ ಕೊಡುಗೆ ಏನು, ನಾನು ಏನು ಮಾಡಬೇಕಾಗಿದೆ ಈ ದಿಕ್ಕಿನಲ್ಲಿ, ನನ್ನದೇನು ಒಂದು ಪಾಲು. ಯಾವುದು ಸಣ್ಣ ಸಣ್ಣದು ಮಾಡ್ಬೋದು. ನಯ್ಯೋ ಮಾಡಿದರೆ ಇಡೀ ದೇಶ ಹೀಗಾಗ್ತಾ ಉಂಟು, ಸೋಲ್ತಾ ಉಂಟು, ಆಕ್ರಮಣ ಆಗ್ತಾ ಉಂಟು, ಪಾಕಿಸ್ತಾನ ಒಳಗೆ ಬಂದಿದೆ, ಚೀನಾ ಒಳಗೆ ಬಂದಿದೆ, ಎಲ್ಲರೂ ಆಕ್ರಮಣ ಮಾಡ್ತಾ ಇದ್ದಾರೆ ಅಂತ ತಲೆ ಬಿಸಿಯಲ್ಲಿ ಕೂತ್ಕೊಳ್ಬೇಡಿ. ನಾನು ಒಂದಷ್ಟು ಮಾಡಬಹುದು. ಅಂತಿಮ ಹಂತದಲ್ಲಿ ನಾವಿದ್ದೇವೆ. ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಮಧ್ಯ ಕ್ಷೇತ್ರೀಯ ಸಂಪರ್ಕ ಪ್ರಮುಖ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಇವರಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ನಮನಗಳು. ಗೌರವಾನ್ವಿತ ಶ್ರೀ ಭಿ ರಘುನಾಥ್ ಸೋಮೇಜರು, ಉದ್ಯಮಿಗಳು, ಮಂಗಳೂರು, ಇವರಿಗೂ ಕೂಡ ಸಮಿತಿಯ ಪರವಾಗಿ ಹಾಗೂ ನೆರೆದಿರತಕ್ಕಂಥ ಎಲ್ಲರ ಪರವಾಗಿ ಪ್ರೀತಿಯ ನಮನಗಳು. ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಮೊಗರ್ನಾಡ್, ಇದರ ಶ್ರೀ ವೇದಮೂರ್ತಿ ಜನಾರ್ದನ ವಾಸುದೇವ್ ಭಟ್, ಇವರಿಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಯ ವಂದನೆಗಳು. ಶ್ರೀ ಪಿ ರಘುವೀರ್ ಭಂಡಾರ್ಕರ್, ಆಡಳಿತ ಮುಕ್ತೇಸರರು, ಶ್ರೀ ವೀರವಿಠಲ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಪಾಣೆಮಂಗಳೂರು, ಇವರಿಗೂ ಕೂಡ ಪ್ರೀತಿಯ ವಂದನೆಗಳು. ಬೆಳಿಗ್ಗೆ ನಡೆದಂತ ಉಚಿತ ಆಯುರ್ವೇದಿಕ ವೈದ್ಯಕೀಯ ಶಿಬಿರದಲ್ಲಿ ಭಾಗವಹಿಸಿದ ಎಲ್ಲ ಫಲಾನುಭವಿಗಳಿಗೂ ಹಾಗೂ ಸಹಕರಿಸಿದ ಡಾಕ್ಟರ್ನವರಿಗೂ ವಂದನೆಗಳು.
ಯುವ ಸಮಾವೇಶದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಿಗೂ ವಂದನೆಗಳು. ಈ ಒಂದು ಕಾರ್ಯಕ್ರಮವನ್ನು ಮಾಡಲು ಈ ಜಾಗವನ್ನು ಒದಗಿಸಿಕೊಟ್ಟಂತಹ ಸಭಾ ಕಾರ್ಯಕ್ರಮ ಇರಬಹುದು, ಭೋಜನದ ವ್ಯವಸ್ಥೆ ಇರಬಹುದು, ವೈದ್ಯಕೀಯ ಶಿಬಿರಕ್ಕೆ ಎಲ್ಲ ಸ್ಥಳಾವಕಾಶ ಮಾಡಿಕೊಟ್ಟಂತಹ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಮನೆತನದವರಿಗೆ ಕೂಡ ಪ್ರೀತಿಯ ವಂದನೆಗಳು. ಇಷ್ಟೊಂದು ದೊಡ್ಡದಾದ ಕಾರ್ಯಕ್ರಮವನ್ನು ಮಾಡಲು ಹೆಗಲು ಕೊಟ್ಟು ರಾತ್ರಿ ಹಗಲು ದುಡಿದಂತ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಸ್ವಯಂ ಸೇವಕರಿಗೂ ಎಲ್ಲರಿಗೂ ಕೂಡ ವಂದನೆಗಳು. ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರಾನ್ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಆಗಮಿಸಿರುವ ಸಮಸ್ತ ದೇಶಭಕ್ತ ಬಂಧುಗಳಿಗೂ, ಮಾತಾ ಭಗಿನಿಯರಿಗೂ, ನನ್ನೆಲ್ಲ ನೆಚ್ಚಿನ ತರುಣ ಮಿತ್ರರಿಗೂ ಅತ್ಯಂತ ಪ್ರೀತಿಪೂರ್ವಕವಾದ, ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತಾ ಇದ್ದೇನೆ. 2 ಕಾರಣಗಳಿಗೋಸ್ಕರ ಮಂಗಳೂರಿನ ಆಸ್ಪಾಸ್ನಲ್ಲಿ ಜಾಗೋ ಭಾರತ್ ಮಾಡಲ್ಲ ಅಂತಾಗಿತ್ತು. ಉಡುಪಿನಲ್ಲೇ ಮಾಡುವ ಕಾರ್ಯಕ್ರಮ ಲಾಸ್ಟು ಅಂತ ಅನ್ಕೊಂಡಿದ್ವಿ. ಆದರೆ ನರಿಕೊಂಬಿನವರ ತರುಣರ ಆಗ್ರಹ ಎಂಥದ್ದು ಅಂತಂದ್ರೆ, ಮುಂಬೈನಿಂದ ನೇರವಾಗಿ ನರಿಕೊಂಬಿಗೆ ಓಡಿ ಬರುವಂತಾಗಿದೆ ಅಂತ. ಅದು ನಿಮ್ಮೆಲ್ಲರ ಪ್ರೀತಿ ಅಷ್ಟೇ. ಮಂಗಳೂರಿನಲ್ಲಿ ಜಾಗೋ ಭಾರತ್ ಮಾಡದೇ ಇರೋದಕ್ಕೆ ಕಾರಣ ಏನು ತುಂಬಾ ಗಂಭೀರವಾದ್ದಲ್ಲ. ನಾನು ಸ್ವಯಂ ಸೇವಕ. ನಮ್ಗೆ ಹೇಳ್ಕೊಟ್ಟಿರೋದು ಏನು ಅಂದ್ರೆ, ಒಬ್ಬನೇ ವ್ಯಕ್ತಿ ಎಲ್ಲ ಮಾಡಬಾರದು, ಅನೇಕರು ಎಲ್ಲ ಕೆಲಸಗಳನ್ನ ಮಾಡುವಂತಾಗಬೇಕು ಅಂತ. ಹಿಂಗಾಗಿ ಜಾಗೋ ಭಾರತ್ ಅನ್ನ ಶುರು ಮಾಡಿದಾಗಲೇ ನಮ್ದೊಂದು ಕಲ್ಪನೆ ಇತ್ತು, ಈ ಜಾಗೋ ಭಾರತ್ ಅನ್ನು ಮಾಡುವಂತ ಜಿಲ್ಲೆಗೊಬ್ಬರಾದ್ರೂ ಹುಟ್ಕೋಬೇಕು ಅಂತ. ಮಂಗಳೂರು ಒಂದು ಜಿಲ್ಲೆಯ ಈ ಭಾಗದಲ್ಲೇ 4 ಜನ ಜಾಗೋ ಭಾರತ್ ಮಾಡೋರು ಹುಟ್ಕೊಂಡ್ಬಿಟ್ರು, ಒಂದೇ ಜಿಲ್ಲೆಯಲ್ಲಿ 4 ಜನ. ನಾನು ಅವ್ರಿಗೆ ಹೇಳಿದೆ, ಹಾಗಿದ್ರೆ ಒಂದು ಒಪ್ಪಂದ ಮಾಡ್ಕೊಳ್ಳೋಣ, ನಾನ್ ನಿಮ್ ಜಿಲ್ಲೆಗೆ ಯಾವತ್ತೂ ಕಾಲೇ ಇಡಲ್ಲ. ಯಾಕೆ ಕಾಲಿಡಲ್ಲ ಅಂತಂದ್ರೆ, ನೀವೇ ಮಾಡ್ಬೇಕು. ನಾನೇ ಬರ್ತಾನೆ ಉಳಿದು ಬಿಟ್ರೆ ಜನ ನೀವಿದ್ದೀರಾ ಅನ್ನೋದನ್ನ ಯೋಚನೆನೂ ಮಾಡಲ್ಲ, ಅವ್ರು ಇನ್ನೊಂಥರ ತಿಳ್ಕೊಳ್ಳಿಕ್ ಶುರು ಮಾಡ್ತಾರೆ. ಹೀಗಾಗಿ ನೀವೇ ಮಾಡ್ಬೇಕು ಅನ್ನೋ ಆಗ್ರಹದಿಂದ ಕಳೆದ 2 ವರ್ಷಗಳಿಂದ ನಾನು ಮಂಗಳೂರು ಭಾಗಕ್ಕೆ ಜಾಗೋ ಭಾರತಿಗೆ ಬರ್ತಾನೆ ಇರಲಿಲ್ಲ. ಆದ್ರೆ ನಿಮ್ಮೆಲ್ಲರ ಒತ್ತಾಸೆಯಿಂದ ಮತ್ತೆ ಬಂದಿದ್ದೀನಿ. ನೆನ್ಪಿಟ್ಕೊಳ್ಳಿ, ಜಾಗೋ ಭಾರತ್ ಯಾವುದೇ ವ್ಯಕ್ತಿಯ ಆರಾಧನೆಯಲ್ಲ, ಜಾಗೋ ಭಾರತ್ ರಾಷ್ಟ್ರದ ಆರಾಧನೆ. ತಾಯಿ ಭಾರತಿಗೋಸ್ಕರ ನಮ್ಮೆಲ್ಲರ ಚಿಂತನೆಗಳನ್ನ ಸಮರ್ಪಣೆ ಮಾಡುವಂತ ಒಂದು ಪುಟ್ಟ ಕಾಯಕ ಮಾಡ್ತಾ ಇದ್ದೀವಿ. ಇದನ್ನ ಮತ್ತೊಮ್ಮೆ ನೆನಪಿಸ್ಕೊಳ್ತಾ, ನಿಮ್ ಮುಂದೆ ನಿವೇದಿಸ್ಕೊಳ್ತಾ ಇವತ್ತಿನ ಜಾಗೋ ಭಾರತ್ ಅನ್ನ ಸಮರ್ಪಿಸ್ತಾ ಇದ್ದೀವಿ. ಇವತ್ತಿನ ಜಾಗೋ ಭಾರತ್ 327ನೇ ಕಾರ್ಯಕ್ರಮ. 326 ಕಾರ್ಯಕ್ರಮಗಳನ್ನ ರಾಜ್ಯದಾದ್ಯಂತ ಮಾಡಿದ್ದೀವಿ, ದೇಶದ ಕೆಲವು ಕಡೆಗಳಲ್ಲಿ ಮಾಡಿದ್ದೀವಿ. ಮುಂಬೈನಲ್ಲೂ ಕೂಡ ಜಾಗೋ ಭಾರತ್ ಹಿಂದೊಮ್ಮೆ ಕನ್ನಡದಲ್ಲಿ ಮತ್ತೆ ನಿನ್ನೆ ಹಿಂದಿಯಲ್ಲೂ ಕೂಡ ಜಾಗೋ ಭಾರತ್ ಮಾಡಿರೋದು ಅತ್ಯಂತ ಹೆಮ್ಮೆಯ ಸಂಗತಿ ಅಂತ ನಾನಂತೂ ಭಾವಿಸ್ತೀನಿ. ಹೆಮ್ಮೆಯ ಸಂಗತಿ ಯಾಕೆ ಅಂತಂದ್ರೆ, ಜಾಗೋ ಭಾರತಿನ ಸಂಖ್ಯೆ ಜಾಸ್ತಿ ಆಗ್ತಿದೆ ಅನ್ನೋದು ಹೆಮ್ಮೆಯ ಸಂಗತಿ ಅಲ್ಲ, ಆದ್ರೆ ರಾಷ್ಟ್ರದ ಕಥನವನ್ನ ಕೇಳುವವರ ಸಂಖ್ಯೆ ಜಾಸ್ತಿ ಆಗ್ತಿದೆಯಲ್ಲ ಅನ್ನೋದು ಹೆಮ್ಮೆಯ ಸಂಗತಿ. ಜಾಗೋ ಭಾರತ್ ಅನ್ನ 327 ಅಲ್ಲ 3270 ಮಾಡುವಾಗ್ಲೂ ಕೂಡ ತಾಯಿ ಭಾರತೀಯ ಕಥನವನ್ನ ಪೂರ್ಣ ಹೇಳಲಾಗದೆ ಇನ್ನೂ ಸ್ವಲ್ಪ ಉಳ್ಕೊಳ್ಳುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಂತ ಅಗಾಧವಾದ ಗರ್ಭ ಅವಳದ್ದು, ಅಷ್ಟು ಪ್ರಾಚೀನವಾದ ರಾಷ್ಟ್ರ ನಮ್ಮದು. ಈ ರಾಷ್ಟ್ರದ ಕುರಿತಂತೆ ಮತ್ತೆ ಮತ್ತೆ ಸ್ಮರಿಸಿಕೊಡುವಂತ ಒಂದು ದೊಡ್ಡ ಪ್ರಯತ್ನವನ್ನ ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಪ್ರತಿ ಜಾಗೋ ಭಾರತ್ ನಲ್ಲೂ ನಾನು ನೆನಪಿಸಿಕೊಳ್ಳೋದುಂಟು, ಜಾಗೋ ಅಂದ್ರೆ ಏಳಿ ಅಂತ, ಭಾರತ ಅಂದ್ರೆ ಈ ರಾಷ್ಟ್ರದ ಹೆಸರು. ನಮ್ಗೆಲ್ರಿಗೂ ಗೊತ್ತಿದೆ, ಭಾರತ ಅನ್ನೋ ಈ ರಾಷ್ಟ್ರ ದೀರ್ಘ ನಿದ್ದೆಯಲ್ಲಿದೆ. ಎಂಥ ದೀರ್ಘ ನಿದ್ದೆ ಅಂತಂದ್ರೆ, ಕಳೆದ 110 ವರ್ಷಗಳ ಹಿಂದೆ ದೇಹತ್ಯಾಗ ಮಾಡಿದ ಸ್ವಾಮಿ ವಿವೇಕಾನಂದರು, ನಮ್ಮಲ್ಲೆಲ್ಲರಿಗೂ ಅವರ ಹೆಸರು ಗೊತ್ತಿದೆ. ವಿವೇಕಾನಂದರ ಹೇಳಿದ ಒಂದು ಶ್ರೇಷ್ಠ ಸ್ಟೇಟ್ಮೆಂಟ್ ಅನ್ನ, ಅವರ ಒಂದು ಉಕ್ತಿಯನ್ನ, ವಾಕ್ಯವನ್ನ ಹೇಳಿ ಅಂತಂದ್ರೆ, ಈ ದೇಶದ ಪುಟ್ಟ ಮಗುವು ಹೇಳಬಲ್ಲಂತ ವಾಕ್ಯ ಒಂದೇ ಒಂದು, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ. ಒಂದ್ಸಲ ಬೆಂಗಳೂರಿನಲ್ಲಿ ಒಬ್ಬ ಸ್ವಾಮೀಜಿ ಅವರನ್ನ ಒಬ್ಬ ಕಾಲೇಜಿನ ಹುಡುಗ ಕೇಳ್ದ, ಏಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂದ್ರೆ ಸಾಕಾಗಿತ್ತು, ಈ ಮಧ್ಯದಲ್ಲಿ ಎದ್ದೇಳಿ ಅಂತ 2ನೇ ಬಾರಿಗೆ ಯಾಕೆ ಹೇಳಿದ್ರು ಸ್ವಾಮೀಜಿ ಅಂತ.
ಅದಕ್ಕೆ ಆ ಸ್ವಾಮೀಜಿ ತುಂಬಾ ಚೆನ್ನಾಗಿ ಉತ್ತರ ಕೊಟ್ಟರು. ಮೊದಲನೇ ಬಾರಿಗೆ ಹೇಳಿ ಎಂದಾಗ ಯಾರು ಹೇಳಲಿಲ್ಲ, ಅದಕ್ಕೆ ಸ್ವಾಮೀಜಿ ಎದ್ದೇಳಿ ಅಂತ ಜಾಡಿಸಿ ಒದ್ದ ಮೇಲೆ ನಮ್ಮಲ್ಲಿ ಕೆಲವರು ಎದ್ದಿದ್ದು ಅಂತ. ಈ ಜಾಡಿಸಿ ಒದೆಯೋ ಕೆಲಸ ಇತ್ತಲ್ಲ, ಅದನ್ನು ವಿವೇಕಾನಂದರಂತ ಸಂತರು ಮಾಡಿದ್ರು. ಅವರು ಒದ್ರು ಅಂತ ನಾವು ಹೇಳ್ಕೊಂಡು ತಿರುಗಾಡ್ತಾ ಇನ್ನೊಂದಷ್ಟು ಜನರನ್ನು ಎಬ್ಬಿಸುವಂತ ಕೆಲಸ ಮಾಡ್ತಿದ್ದೀವಿ ಅಷ್ಟೇ. ಅವ್ರ ಆ ತರ ಎಬ್ಬಿಸುವಂತ ಒಂದು ಕಾಯಕ ಏನಿತ್ತು, ಸ್ವಾಮೀಜಿ ಆ ಕಾಯಕವನ್ನ ತುಂಬಾ ಸಮರ್ಥವಾಗಿ ನಿರ್ವಹಣೆ ಮಾಡಿದ್ರು. ಹೀಗಾಗಿ ಅವರ 150ನೇ ಜಯಂತಿಯಲ್ಲಿ ನಾವಿದ್ದೀವಿ. ನೆನ್ಪಿಟ್ಕೊಳ್ಳಿ ಬಂಧುಗಳೇ, ವಿವೇಕಾನಂದರ 150ನೇ ಜಯಂತಿಯಲ್ಲಿ ಭಾಗವಹಿಸ್ತಾ ಇದ್ದೀವಿ ಅನ್ನೋದು ಗೊತ್ತೇ ಇಲ್ಲದೆ ನಮಗೂ ನಿಮಗೂ ಸಿಕ್ಕಿರುವಂತ ಭಾಗ್ಯ ವಿಶೇಷ. ನಾನು ತುಂಬಾ ಬಾರಿ ಹೇಳ್ತೀನಿ, ವಿವೇಕಾನಂದರ 100ನೇ ಜಯಂತಿಗೆ ಅನೇಕರು 100ನೇ ಜಯಂತಿಯ ನಂತರ ಹುಟ್ಟಿದ್ರು. ನಮ್ಗೆಲ್ರಿಗೂ ಗೊತ್ತು. ಇವತ್ತಿಗೆ 50 ವರ್ಷಗಳ ಹಿಂದೆ ವಿವೇಕಾನಂದರ 100ನೇ ಜಯಂತಿ ಆಗಿತ್ತು. ಅದಾದ್ಮೇಲೆ ಅನೇಕರು ಹುಟ್ಟಿದ್ರು. ಆದ್ರೆ ಕೆಲವರು 100ನೇ ಜಯಂತಿ ನಂತರ ಹುಟ್ಟಿದ್ರು, 150ಕ್ಕಿಂತ ಮುಂಚೆ ದೇಹ ಬಿಟ್ಟು ಹೊರಟೆ ಬಿಟ್ರು. ಆದ್ರೆ ನಾವು ಪುಣ್ಯವಂತರು, 100ನೇ ಜಯಂತಿ ನಂತರ ಹುಟ್ಟಿದ್ವಿ, 150ನೇ ಜಯಂತಿಗೆ ನಾವು ಬದುಕಿದ್ದೀವಿ ಅಂದ್ರೆ ವಿವೇಕಾನಂದರ ಮಾತುಗಳನ್ನು ಕೇಳಲಿಕ್ಕೆ ಉಳ್ಕೊಂಡಿದ್ದೀವಿ ಅಂತಂದ್ರೆ ಸಾಮಾನ್ಯವಾದ ಕೆಲಸ ಅಲ್ಲ. ಇದು ಭಾಗ್ಯ ವಿಶೇಷ ಅನ್ನೋದನ್ನ ದಯವಿಟ್ಟು ನಾವೆಲ್ಲ ಒಪ್ಪಿಕೊಳ್ಬೇಕು. ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನ ಆಲಿಸಿ ಅಳವಡಿಸಿಕೊಳ್ಬೇಕಾದಂತ ಅಪರೂಪದ ಸಂಗತಿ. 150ನೇ ಜಯಂತಿ ತುಂಬಾ ಹೆಮ್ಮೆಯಿಂದ ಆಚರಣೆ ಮಾಡ್ತಿದ್ದೀವಲ್ಲ. ನಾನು ಕಳೆದ ಒಂದು 2-3 ತಿಂಗಳ ಹಿಂದೆ ಬೆಂಗಳೂರಿನ ರಾಷ್ಟ್ರೋತ್ಥಾನದಲ್ಲಿ ಒಂದಷ್ಟು ಟೀಚರ್ಗಳು ಸೇರಿದ್ರು. ರಾಷ್ಟ್ರೋತ್ಥಾನ ಅಂತ ಒಂದು ಸಂಸ್ಥೆ, ಅವರೊಂದು 250 ಟೀಚರ್ಗಳನ್ನ ಸೇರಿಸಿದ್ರು. ನಾನು ಸುಮ್ಮನೆ ಆ ಟೀಚರ್ಗಳನ್ನ ಮಾತನಾಡಿಸ್ತಾ ಸಹಜವಾಗಿ ಎಲ್ರಿಗೂ ಕೇಳುವಂತೆ ಕೇಳಿದೆ, 150 ಆದವರು ವಿವೇಕಾನಂದರ ಮಾತ್ರನೋ ಬೇರೆ ಯಾರಾದ್ರೂ ಇದ್ದಾರ? ರಾಷ್ಟ್ರೋತ್ಥಾನಕ್ಕೆ ಬಂದಂತಹ ಟೀಚರ್ಗಳು ಬೇರೆ ಬೇರೆ ಸ್ಕೂಲ್ಗಳಿಂದ ಅವರನ್ನು ಕರೆಸಿದ್ರು. ತುಂಬಾ ಹೊತ್ತು ವಿಚಾರ ಮಾಡಿ ಇನ್ಯಾರೂ ಇಲ್ಲ ಸರ್ ಅಂದ್ರು. ನಾನು ಅವ್ರನ್ನ ಕೇಳಿದೆ, ನಮ್ಮನೇಲಿ ನಮ್ಮ ಮುತ್ತಾತ ಅಂತ ಒಬ್ಬರಿದ್ರಲ್ಲ, 150 ಆಗಿತ್ತಲ್ಲ, ಅವ್ರಿಗೆ ಮರತೆ ಹೋಗಿದ್ದಿರಲ್ಲ ಅಂತ. ಒಂದು ಟೀಚರ್ ಹೇಳ್ತು, ಕರೆಕ್ಟು, ನಮ್ಮ ಮುತ್ತಾತನಿಗೂ 150 ಆಗಿತ್ತು, ಮರತೆ ಹೋಯ್ತಲ್ಲ ನನಗೆ. ನಾನು ಹೇಳಿದೆ, ನಿಮ್ ಮುತ್ತಾತನ ಅಜ್ಜ ಒಬ್ಬರಿದ್ರಲ್ಲ, ಮುತ್ತಾತನ ಅಪ್ಪ ಅಲ್ಲ, ಅವ್ರ ಅಜ್ಜ, ಅವ್ರ ಅಜ್ಜನಿಗೆ 200 ಆದ್ರೂ ಆಗಿತ್ತು, 150 ಆದವ್ರು ಯಾರು ಅಂತ ಕೇಳಿದಾಗ ಅವ್ರನ್ನೇ ಮರ್ತು ಬಿಟ್ಟಿದ್ದಿರಲ್ಲ ಅಂದ್ರೆ, ಅಯ್ಯೋ ಕರೆಕ್ಟ್ ಸರ್, ನೆನಪೇ ಇಲ್ಲ ನೋಡಿ ಅಂದ್ರು. ನಾನು ಸುಮ್ಮನೆ ಅವ್ರಿಗೆ ಕೇಳಿದೆ, ನನ್ನ ಮುತ್ತಾತನೇ ನನಗೆ ನೆನಪಿಲ್ಲ, ಆದ್ರೆ ನನಗೆ ಸಂಬಂಧವೇ ಇಲ್ಲದ ವಿವೇಕಾನಂದರ 150ನೇ ಜಯಂತಿ ನಾನು ನೀವೆಲ್ಲ ಆಚರಣೆ ಮಾಡ್ತಿದ್ದೀವಲ್ಲ, ಯಾಕೆ ಹಿಂಗೆ ಅಂತ ಕೇಳಿದ್ರೆ ಆ ಟೀಚರ್ ಎದ್ ನಿಂತ್ಕೊಂಡು ಒಂದು ಒಳ್ಳೆ ಉತ್ತರ ಕೊಡ್ತು. ಆ ಟೀಚರ್ ಹೇಳ್ತು, ಗೊತ್ತಾಯ್ತು ಸರ್, ಯಾರು ಬೇರೆಯವ್ರಿಗೋಸ್ಕರ ಬದುಕ್ತಾರೋ ಅವ್ರನ್ನ ಬೇರೆಯವ್ರ ಮೊಮ್ಮಕ್ಕಳು ನೆನಪಿಸ್ಕೋತಾರೆ, ಸ್ವಂತಕ್ಕೋಸ್ಕರ ಬದುಕಿದ್ರೆ ಸ್ವಂತ ಮೊಮ್ಮಕ್ಕಳು ಮರ್ತು ಹೋಗ್ಬಿಡ್ತಾರೆ ಅಂತ ನನಗೆ ಈಗ ಅರ್ಥ ಆಯ್ತು ಸರ್ ಅಂತ ಒಬ್ಬ ಟೀಚರ್ ಹೇಳಿದ್ರಲ್ಲ, ನಂಗೆ ಅತ್ಯಂತ ಹೆಮ್ಮೆ ಅನ್ನಿಸ್ತು. ಸತ್ಯ, ಸ್ವಾಮಿ ವಿವೇಕಾನಂದರ ಜೀವನ ನಮಗೆ ಕೊಟ್ಟಂತ ಆದರ್ಶವೇ ಇದು. ಸ್ವಾಮಿ ವಿವೇಕಾನಂದರು ವಿದೇಶದಿಂದ ಈ ದೇಶದ ಒಬ್ಬ ರಾಜರಿಗೆ, ಮೈಸೂರಿನ ಮಹಾರಾಜರಿಗೆ ಪತ್ರ ಬರೀತಾ ಒಂದ್ ಸಾಲನ್ನು ಹೇಳ್ತಾರೆ, ದೇ ಓನ್ಲಿ ಲಿವ್ ಹೂ ಲಿವ್ ಫಾರ್ ಅದರ್ಸ್ ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್. ಯಾರು ಇತರರಿಗೋಸ್ಕರ ಬದುಕ್ತಾರೋ ಅವರು ಮಾತ್ರ ಬದುಕ್ತಾರೆ, ಉಳಿದವರು ಬದುಕಿರೋಕ್ಕಿಂತ ಹೆಚ್ಚು ಸತ್ತು ಹೋಗಿರ್ತಾರೆ ಅಂತ ವಿವೇಕಾನಂದರು ಹೇಳ್ತಾರೆ. ಆ ವಿವೇಕಾನಂದರ ಬದುಕಿನ ಚಿಂತನೆಗಳನ್ನ ಆಲಿಸುವಂತ, ಅದನ್ನ ಪಾಲಿಸುವಂತ ಒಂದು ದೊಡ್ಡ ಕೈಂಕರ್ಯ ಈ 150ನೇ ಜಯಂತಿಯಲ್ಲಿ ಆಗಬೇಕು. ನಾನು ಯಾಕೆ ಇಷ್ಟು ಹೆಮ್ಮೆಯಿಂದ ಮಾತನಾಡ್ತೀನಿ ಅಂತಂದ್ರೆ, ಇವತ್ತೇನಾದ್ರೂ ನಾನು ಈ ವೇದಿಕೆ ಮೇಲೆ ನಿಂತು ಮಾತನಾಡ್ತಿದ್ದೀನಿ, ಇವತ್ತೇನಾದ್ರೂ ಜಾಗೋ ಭಾರತ್ನ 327ನೇ ಕಾರ್ಯಕ್ರಮವನ್ನ ನೀವು ಪ್ರೀತಿಯಿಂದ ಸ್ವೀಕಾರ ಮಾಡ್ತಿದ್ದೀರಿ ಅಂದ್ರೆ ಅದಕ್ಕೆ ಒಂದೇ ಒಂದು ಕಾರಣ, ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಅಂತ ಅತ್ಯಂತ ಹೆಮ್ಮೆಯಿಂದ ನಿಮ್ಮ ಮುಂದೆ ನಿವೇದಿಸಿಕೊಳ್ಳಬಲ್ಲೆ. ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನ ಕೇಳಿ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗದೆ ನಾವೆಲ್ಲ ಹುಚ್ಚಿಗೆ ಬಿದ್ದು ಕಟ್ಟಿಕೊಂಡಂತ ತಂಡ ಇದು. ಸಂತೋಷ ಏನು ಅಂತಂದ್ರೆ, ಇವತ್ತಿನವರೆಗೂ ಜಾಗೋ ಭಾರತ್ ತಂಡದ ಕುರಿತಂತೆ ಒಂದು ಬ್ರೋಷರ್ ಪ್ರಿಂಟ್ ಮಾಡಲಿಲ್ಲ. ನಂಗೆ ಬಹಳ ಜನ ಫೋನ್ ಮಾಡಿ ಕೇಳ್ತಾರೆ, ಬ್ರೋಷರ್ ಕಳಿಸ್ಕೊಡ್ತೀರಾ ಸರ್? ಹೇಳಿದ್ದು ಬ್ರೋಷರ್ ಪ್ರಿಂಟೇ ಮಾಡ್ಲಿಲ್ವಲ್ಲ. ಹೋಗ್ಲಿ, ಜಾಗೋ ಭಾರತ ಹೆಸರಲ್ಲಿ ಅಡ್ರೆಸ್ ಕಾರ್ಡ್ ಇದೆಯಾ ಅಂದ್ರೆ ದೇವರಣೆಗೂ ಅಡ್ರೆಸ್ ಕಾರ್ಡು ಇಲ್ಲ. ಯಾಕೆ ಅಂತಂದ್ರೆ ನಾನು ಶುರು ಮಾಡಿದಾಗಲೇ ಒಂದು ಕಲ್ಪನೆ ಇತ್ತು, ದೇಶದ ಕತೆ ಹೇಳ್ತೀವಿ ಅಂತ ಊರೂರಿಗೆ ಬ್ರೋಷರ್ ಕೊಟ್ಟು ಪ್ರೋಗ್ರಾಮ್ ಮಾಡಿ ಅಂತ ಕೈ ಮುಗಿಯೋ ಪ್ರಮೇಯ ಬರಬಾರದು. ಆ ಕೆಲಸವನ್ನು ನಾವಂತೂ ಮಾಡೋದಿಲ್ಲ. ಆಸಕ್ತಿ ಇದ್ದವ್ರ ಕಾರ್ಯಕ್ರಮ ಮಾಡಬೇಕು ನಿಶ್ಚಯ ಮಾಡಿದ್ವಿ. ಸತ್ಯ ಹೇಳ್ತೀನಿ, ಈಗಲೂ ಮನಸ್ಸು ಮಾಡಿದ್ರೆ ಒಂದೇ ಒಂದು ದಿನ ಪುರುಸೊತ್ತಿಲ್ದಂತೆ ಕಾರ್ಯಕ್ರಮ ಮಾಡಬಹುದಾದಷ್ಟು ಜನ ಪ್ರೀತಿಸಿ ಕರೀತಾರೆ. ನಮಗೆ ಬೇರೆ ಬೇರೆ ಕಾರ್ಯಕ್ರಮಗಳ ಒತ್ತಡದಿಂದಾಗಿ ಮಾಡ್ಲಿಕ್ಕಾಗಲ್ಲ. ಅರ್ಥ ಇಷ್ಟೇ, ಈ ದೇಶದ ಜನರ ಒಳಗೆ ಇಂದಿಗೂ ದೇಶಭಕ್ತಿ ಪ್ರಜ್ವಲಿಸ್ತಾ ಇದೆ, ಆದ್ರೆ ಅದು ಬೂದಿ ಮುಚ್ಚಿದ ಕೆಂಡವಾಗಿದೆ. ಯಾರಾದ್ರೂ ಬೂದಿಯನ್ನು ಊದಿದ್ರೆ ಇವತ್ತಿಗೂ ಕೂಡ ಈ ದೇಶಭಕ್ತಿಯ ಜ್ವಾಲೆ ಈ ದೇಶದಲ್ಲಿರುವಂತ ಎಲ್ಲ ದೇಶದ್ರೋಹಿಗಳನ್ನ ಸುಟ್ಟು ಬಿಡುವಷ್ಟರ ಮಟ್ಟಿಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನಂತೂ ಅತ್ಯಂತ ಹೆಮ್ಮೆಯಿಂದ ನಿವೇದಿಸಿಕೊಳ್ತೇನೆ. ಇವತ್ತಿನ ಈ ಕಾರ್ಯಕ್ರಮವನ್ನ ಇನ್ನು ತಡ ಮಾಡದೆ ಶುರು ಮಾಡೋಣ. ಜಾಗೋ ಭಾರತ್ ಅನ್ನ ಒಂದು ಟೈಟಲ್ ಸಾಂಗ್ ನಿಂದ ಶುರು ಮಾಡ್ತೇವೆ. ಜಾಗೋ ಭಾರತ್ ಈ ಟೈಟಲ್ ಸಾಂಗು ವಿವೇಕಾನಂದರಿಂದಲೇ ಪ್ರೇರೇಪಣೆ ಪಡ್ಕೊಂಡಿದ್ದು. ಸ್ವಾಮೀಜಿ ಹೇಳ್ತಾರೆ,
ಉತ್ತಿಷ್ಠತ ಜಾಗೃತ ಪ್ರಾಪ್ಯವರಾನ್ನಿಬೋಧತ ಅನ್ನುವಂತ ಆ ಉಪನಿಷತ್ ವಾಕ್ಯವನ್ನ ನಾವು ಸ್ವಲ್ಪ ಬಳಸ್ಕೊಂಡು ಉತ್ತಿಷ್ಠತ ಜಾಗೃತ ನಡೆಯಲಿ ತಾಯಿ ಪೂಜೆ ಸತತ ಅಂತ ನಿರುತವಾಗಿ ತಾಯಿ ಪೂಜೆ ಮಾಡುವಂತ ಈ ಗೀತೆಯನ್ನ ಟೈಟಲ್ ಸಾಂಗ್ ಅನ್ನ ನಿಮ್ಮ ಮುಂದೆ ಸಮರ್ಪಿಸ್ತೀವಿ. ಜಾಗೋ ಭಾರತ್. ಜಾಗೋ ಜಗರೆ 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 ಜಗ ಭಾರತ್. ಜಾಗೋ ಜಗರೆ ಜಗರೆ ಜಗ ಭಾರತ್. ಜಾಗೋ ಜಗ ಭಾರತ್. ಜಾಗೋ ಜಗ ಭಾರತ್. ಜಾಗೋ ಜಗ ಭಾರತ್. ಜಾಗೋ ಜಗ ಭಾರತ್. ಉತ್ತಿಷ್ಠತ ಜಾಗೃತ ಜಾಗೋ ಭಾರತ. ಉತ್ತಿಷ್ಠತ ಜಾಗೃತ ಜಾಗೋ ಭಾರತ. ನಡೆಯಲಿ ತಾಯಿ ಪೂಜೆ ಸತತ ನಡೆಯಲಿ ತಾಯಿ ಪೂಜೆ ಸತತ. ಜಾಗೋ ಜಗ ಭಾರತ್. ಜಾಗೋ ಜಗ ಭಾರತ್. ಜಾಗೋ ಜಗ ಭಾರತ್. ಜಾಗೋ ಜಗ ಭಾರತ್. ಎದ್ದವು ನದಿಗಳು ಎದ್ದಿತು ಪರ್ವತ. ಎದ್ದವು ಹುಡಿಗುಂಡಾರಗಳು ಎದ್ದವು ಹುಡಿಗುಂಡಾರಗಳು. ಎದ್ದವು ನದಿಗಳು ಎದ್ದಿತು ಪರ್ವತ. ಎದ್ದವು ಹುಡಿಗುಂಡಾರಗಳು ಎದ್ದವು ಹುಡಿಗುಂಡಾರಗಳು. ಎದ್ದಿತು ಹಳ್ಳಿ ಎದ್ದಿತು ನಗರ ಎದ್ದಿತು ಹಳ್ಳಿ ಎದ್ದಿತು ನಗರ. ಎದ್ದವು ವಚನದ ಹೂವುಗಳು. ಎದ್ದವು ವಸನದ ಹೂವುಗಳು. ಜಾಗೋ ಜಗ ಭಾರತ್. ಜಾಗೋ ಜಗ ಭಾರತ್. ಜಾಗೋ ಜಗ ಭಾರತ್. ಜಾಗೋ ಜಗ ಭಾರತ್. ಎದ್ದವು ನದಿಗಳು ಎದ್ದಿದು ಮುಗಿಲೆತ್ತರಕ್ಕೆ ಹೆಮ್ಮೆಯಿಂದ ಎದೆಯೆತ್ತುತ್ತ. ಮಕ್ಕಳು ಮರಿಗಳು ವೃದ್ಧರು ಎದ್ದರು ಹಿಡಿದರು ಧ್ವಜವ ಬೀಗುತ್ತ. ಮಕ್ಕಳು ಮರಿಗಳು ವೃದ್ಧರು ಎದ್ದರು ಹಿಡಿದರು ಧ್ವಜವ ಬೀಗುತ್ತ. ನಿದ್ದೆಯು ಸಾಕು ಏಳಿರಿ ಬೇಗ. ನಿದ್ದೆಯು ಸಾಕು ಏಳಿರಿ ಬೇಗ. ಕರೆಯುತ್ತಲಿದೆ ಕರ್ತವ್ಯ ಸಲ್ಲಿಸಿ ನಿಮ್ಮ ಕೈಂಕರ್ಯ. ಕರೆಯುತ್ತಲಿದೆ ಕರ್ತವ್ಯ ಸಲ್ಲಿಸಿ ನಿಮ್ಮ ಕೈಂಕರ್ಯ. ಜಗ ಭಾರತ್. ಜಾಗೋ ಜಗ ಭಾರತ್. ಜಾಗೋ ಜಗ ಭಾರತ್. ಜಾಗೋ ಜಗ ಭಾರತ್. ಉತ್ತಿಷ್ಠತ ಜಾಗೃತ
ಪ್ರಧಾನಿ, ವಿತ್ ಡ್ಯೂ ರೆಸ್ಪೆಕ್ಟ್, ನಾನು ಏಕವಚನದಲ್ಲಿ ಮಾತನಾಡ್ತಿದ್ದೀನಿ ಅಂತ ತಿಳ್ಕೊಳ್ಬೇಡಿ. ಕೆಲವೊಂದ್ಸಲ ಕೋಪ ಇದ್ರು ಏಕವಚನ ಬರುತ್ತೆ, ತುಂಬಾ ಪ್ರೀತಿ ಇದ್ರು ಏಕವಚನ ಬಂದ್ಬಿಡತ್ತಂತೆ. ಹಿಂಗಾಗಿ ನೀವು ಯಾವ್ದು ಬೇಕಿದ್ರು ತಿಳ್ಕೊಳ್ಬಹುದು. ಅವರು ಈ ದೇಶದ ಮೊದಲನೇ ಬಾರಿಗೆ ಪ್ರಧಾನಿ ಆಗ್ಬೇಕಾದಾಗ ಆಗಸ್ಟ್ 14 ಮಧ್ಯರಾತ್ರಿ ಆದ್ರೂ ಸರಿ ಅನ್ಕೊಂಡಿದ್ರು. ಯಾಕೆ